ಲವ್ ಮಾಕ್ಟೇಲ್ 3 ಅನ್ನಂಗೆ ಇದು ತಂದೆ ಮಗಳ ಬಾಂಧವ್ಯದ ಕಥೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಅಷ್ಟು ನೀಟಾಗಿ ತೋರಿಸಿದ್ದಾರೆ ತಂದೆ ಮಗಳ ಬಾಂಧವ್ಯವನ್ನ. ನೋಡ್ಕೊಂಡು ಬಂದೆ ಮೂವಿಯನ್ನ. ಹೇಗಿತ್ತು ಹೇಗಿಲ್ಲ ಅನ್ನೋದಕ್ಕಿಂತ ಹೋಗೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ನ ಯಾರೆಲ್ಲ ನೋಡ್ತಾ ಇದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಷ್ಟ ಆದ್ರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಅನ್ನ ಮಾಡಿ ಅಂತ ನಾನು ಕೇಳ್ಕೊಂತೀನಿ. ನಂಗೆ ಡಾರ್ಲಿಂಗ್ ಕೃಷ್ಣ ಅವರು ಲವ್ ಮಾಕ್ಟೇಲ್ ಸಿನಿಮಾವನ್ನ ಶುರು ಮಾಡ್ಬೇಕಾದ್ರೆ ಮೋಸ್ಟ್ಲಿ ಅವ್ರಿಗೆ ಗೊತ್ತಿರ್ಲಿಲ್ಲ ಅನ್ಸುತ್ತೆ. ನಾನು ಪಾರ್ಟ್ 3 ಆಗಿ ಈ ಮೂವಿನ ಮಾಡ್ತೀನಿ ಅಂತ ಅನ್ಕೊಂಡಿದ್ರೆ ಇನ್ನೂ ದೊಡ್ಡದಾಗಿನೇ ಮಾಡಿರೋರೇನೋ ಅಂತ ಅನಿಸ್ಬಿಡುತ್ತೆ. ಯಾಕಂತಂದ್ರೆ ಮೂವಿ ಅಷ್ಟೊಂದು ಗುಡ್ ಆಗಿದೆ ಅಂತ ಹೇಳ್ತೀನಿ. ನಂಗೆ ಲವ್ ಮಾಕ್ಟೇಲ್ 2 ನಲ್ಲಿ ಒಂದು ಪುಟ್ಟ ಹುಡುಗಿಯನ್ನ ತಗೊಂಡು ಅಂದ್ರೆ ದತ್ತವನ್ನ ತಗೊಂಡು ಅದಕ್ಕೆ ನಿಧಿ ಅಂತ ಹೆಸರಿಡ್ತಾನೆ ನಮ್ಮ ಆದಿ. ಅದಾದ್ಮೇಲೆ ಅವನ ಬದುಕು ಹೇಗೆ ಬದಲಾಯ್ತು ಅಷ್ಟಕ್ಕೂ ಅವನು ಏನಾದ ಅಂತ ಈ ಮೂವಿಲಿ ಪೂರ್ತಿಯಾಗಿ ತೋರಿಸಿದ್ದಾರೆ. ನಂಗೆ ಇದು ಲವ್ ಮಾಕ್ಟೇಲ್ ಫ್ರಾಂಚೈಸ್ ನ 3ನೇ ಮೂವಿ ಮತ್ತು ಕೊನೆಯ ಮೂವಿ ಕೂಡ ಆಗಿದೆ ಕೂಡ. ನಂಗೆ ಈ ಫ್ರಾಂಚೈಸ್ ನಲ್ಲಿ ಇನ್ನು ಮುಂದೆ ಯಾವ ಮೂವಿ ಕೂಡ ಬರೋದಿಲ್ಲ. ನಂಗೆ ಹೇಗಿತ್ತು ಮೂವಿ ಅಂತ ನಾವು ನೋಡ್ಕೊಂಡು ಬರೋಣ. ಅಂದಂಗೆ ಈ ಮೂವಿಲಿ ನನ್ಗೆ ಮೊದಲಿಗೆ ಇಷ್ಟ ಆಗಿದ್ದೇನಪ್ಪಾ ಅಂತಂದ್ರೆ ತಂದೆ ಮಗಳ ಬಾಂಧವ್ಯದ ಕಥೆ ಅಂತ ಹೇಳ್ತೀನಿ. ಆ ಪುಟ್ಟ ಹುಡುಗಿ ಆಗಿರ್ಬೋದು ಅಥವಾ ಡಾರ್ಲಿಂಗ್ ಕೃಷ್ಣ ಅವರಾಗಿರ್ಬೋದು ಕ್ಯೂಟ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾರೆ. ಅದರಲ್ಲೂ ಕೂಡ ಈ ಅಂದ್ರೆ ತಂದೆ ಮಗಳ ಕಥೆಯನ್ನ ಹೇಳೋದಕ್ಕೆ ಯಾವ ಎಲಿಮೆಂಟ್ ಬೇಕೋ ಅದರ ಟೈಮಿಂಗಿಗೆ ಯಾವ್ಯಾವ ಎಮೋಷನ್ ನ ಯಾವ್ಯಾವ ರೀತಿ ಕೊಡ್ಬೇಕು ಅನ್ನೋದು ಇಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ದಿದ್ದಾರೆ. ಅದು ಪೇಪರ್ ಮೇಲೆ ಎದ್ದು ಕಾಣಿಸುತ್ತೆ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಒಂದು ಬಾಂಧವ್ಯನ ಹೇಳ್ಬೇಕು ಅಂತಂದ್ರೆ ಅದಕ್ಕೆ ಬೇಕಾದಂತ ಒಂದು ಎಮೋಷನ್ ಆಗಿರ್ಬೋದು ಅಥವಾ ಅದಕ್ಕೆ ಬೇಕಾದಂತ ಒಂದು ಫೀಲ್ ಆಗಿರ್ಬೋದು ಏನೇ ಆಗಿರ್ಬೋದು ಅದನ್ನ ತುಂಬಾನೇ ಚೆನ್ನಾಗಿನೇ ಬರ್ಕೊಂಡಿದ್ದಾರೆ ಇಲ್ಲಿ ಡಾರ್ಲಿಂಗ್ ಕೃಷ್ಣ ಅವರು ಅಂತ ಅನ್ಸುತ್ತೆ. ಇನ್ನು ಟೈಮಿಂಗ್ ಕಾಮಿಡಿ ಆಗಿರ್ಬೋದು ಇಸ್ ಗುಡ್ ಅಂತ ಹೇಳ್ತೀನಿ. ಎಲ್ಲ ಕೂಡ ನಿಮ್ಗೆ ಆ ಕಾಮಿಡಿ ಅಂತದ್ದು ಫೀಲ್ ಆಗುತ್ತೆ. ಬಟ್ ಇದು ಬೇಕಿತ್ತಾ ಇಲ್ಲ ಬೇಡ ಇದು ಅಂತ ಯಾವ್ದು ಕೂಡ ಅನ್ಸೋದಿಲ್ಲ. ಯಾಕಂತಂದ್ರೆ ಅಷ್ಟು ನೀಟಾಗಿನೇ ಇಲ್ಲಿ ಕಥೆಯನ್ನ ಬರ್ದು ಅದಕ್ಕೆ ಬೇಕಾದಂತ ಎಲಿಮೆಂಟ್ಸ್ ಅನ್ನ ಆಡ್ ಅನ್ನ ಮಾಡಿ ಅಷ್ಟು ನೀಟಾಗಿ ಇವರು ಒಂದು ಕಥೆಯನ್ನ ತಗೊಂಡು ಬಂದಿದ್ದಾರೆ ಕೂಡ. ಅಂದಂಗೆ ಇನ್ನು ನೆಕ್ಸ್ಟ್ ಬರೋದಾದ್ರೆ ಇಲ್ಲಿರುವಂತ ಒಳ್ಳೆ ಟ್ವಿಸ್ಟ್ ಆಗಿರ್ಬೋದು ಇನ್ನು ಜಾಸ್ತಿ ಪಾತ್ರಗಳಾಗಿರ್ಬೋದು ಇವೆಲ್ಲ ಕೂಡ ತುಂಬಾನೇ ಚೆನ್ನಾಗಿನೇ ಮಾಡಿದ್ದಾರೆ. ಅಂದ್ರೆ ಬಂದಂತ ವಿಜ್ಜು ಆಗಿರ್ಬೋದು ಜಗ್ಗ ಅನ್ನೋ ಒಂದು ಪಾತ್ರ ಇದೆ ಅದು ತುಂಬಾನೇ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಅವ್ರು ಕೊಟ್ಟಂತ ಅದೊಂದು ಎಸ್ಟಾಬ್ಲಿಷ್ಮೆಂಟ್ ಇದೆಯಲ್ಲ ಇಸ್ ಕ್ಯೂಟ್ ಅಂತ ಹೇಳ್ತೀನಿ. ಇನ್ನು ಬಂದಂತ ಫಸ್ಟ್ ಹಾಫ್ ಏನಿದೆ ಅದು ತೆರೆ ಮೇಲೆ ತುಂಬಾನೇ ಚೆನ್ನಾಗಿನೇ ಕಾಣಿಸುತ್ತೆ. ಅಲ್ಲಿ ನಗು ತೋರಿಸ್ಕೊಂಡು ಅಲ್ಲಿ ಎಮೋಷನ್ ಅನ್ನ ತೋರಿಸ್ಕೊಂಡು ಇಂಟರ್ವ್ಯೂ ಬರೋ ತನಕನು ತುಂಬಾನೇ ಚೆನ್ನಾಗಿರುತ್ತೆ. ಅದಾದ್ಮೇಲೆ ಸ್ವಲ್ಪ ಸೀರಿಯಸ್ ಮೂಡ್ಗೆ ತಗೊಂಡು ಬರುತ್ತೆ. ಪರವಾಗಿಲ್ಲ ಸೀರಿಯಸ್ ಮೂಡನ್ನು ಕೂಡ ತುಂಬಾನೇ ಚೆನ್ನಾಗಿ ಹ್ಯಾಂಡಲ್ ಅನ್ನ ಮಾಡಿದ್ದಾರೆ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು. ಪರವಾಗಿಲ್ಲ ಇವರು ಒಂದು ರೀತಿಯ ಒಳ್ಳೆ ಹೀರೋ ಆಗ್ತಾರೆ ಅಂತ ಅನಿಸ್ತಾ ಇದೆ ನನಗೂ ಕೂಡ ಈ ಮೂವಿಯನ್ನ ನೋಡಿದ್ಮೇಲೆ. ನನಗೆ ಯಾವುದೇ ತರದ ಅಬ್ಬರ ಇಲ್ಲ ಗುರು, ಫೈಟ್ಸ್ ಗಳಿಲ್ಲ, ಅದ್ರಲ್ಲೂ ಕೂಡ ಹಾಸ್ಯ ಅಂತ ಇರ್ಬಹುದು ಬಟ್ ಫೈಟ್ಸ್ ಇಲ್ಲ. ಬಟ್ ಬರೀ ಎಮೋಷನ್ ಅನ್ನ ಇಟ್ಕೊಂಡು ತುಂಬಾನೇ ಚೆನ್ನಾಗಿನೇ ಆಟವನ್ನ ಆಡಿದ್ದಾರೆ ಕೂಡ ಇಲ್ಲಿ. ನನಗೂ ಇಷ್ಟ ಆಗಿದ್ದು ಕೂಡ ಅದೇ. ಅದರಲ್ಲೂ ಕೂಡ ಅನಗತ್ಯವಾದಂತ ಸೀನ್ಗಳಿಲ್ಲ. ಯಾರನ್ನ ತಗೊಬರೋದು ಇವ್ರು ವಿಲನ್ ಅಂತ ಹೇಳೋದು, ಯಾರನ್ನ ತಗೊಬರೋದು ಇವ್ರು ಅಂತ ಹೇಳೋದು, ಇವೆಲ್ಲ ಇಲ್ಲ ತುಂಬಾನೇ ಚೆನ್ನಾಗಿನೇ ಕೊಟ್ಟಿದ್ದಾರೆ ಅಂತ ಅನ್ಸ್ಬಿಡುತ್ತೆ. ಅದರಲ್ಲೂ ಕೂಡ ಕೆಲವೊಂದ್ ಕಡೆ ತುಂಬಾ ಬೇಜಾರಾಗುತ್ತೆ. ಯಾಕಂತಂದ್ರೆ ಕತೆ ಎಲ್ಲಗೂ ಹೋಗ್ತಾನೆ ಇಲ್ವಲ್ಲ ಗುರು, ಬರೀ ಇಲ್ಲೇ ಸುತ್ತಾ ಇದೆಯಲ್ಲ ಅಂತ ಕೂಡ ಅನ್ಸುತ್ತೆ. ಅಂದ್ರೆ ಬೀಚ್ ಆಗಿರ್ಬೋದು ಚರ್ಚ್ ಈ ತರ ಸ್ಕೂಲ್ ಆಗಿರ್ಬೋದು ಬರೀ ಇಲ್ಲೇ ಸುತ್ತಾ ಇದೆಯಲ್ಲ ಗುರು, ಯಾಕೆ ಮುಂದೆ ಹೋಗಲ್ವಾ ಇದು ಅಂತಾನು ಕೂಡ ಅನ್ಸುತ್ತೆ. ಅಲ್ಲೇ ಸ್ವಲ್ಪ ಕತೆ ಹೊಡ್ಸ್ಕೊಂಡಿದೆ ಅಂತ ಅನ್ಸ್ಬಿಡುತ್ತೆ ಅಷ್ಟೇನೆ. ಇನ್ನೇನು ಕೂಡ ಈ ಮೂವಿಲಿ ಬ್ಯಾಕ್ಲಾಗ್ಸ್ ಅಂತ ಏನು ಕೂಡ ಇಲ್ಲ. ತುಂಬಾನೇ ಚೆನ್ನಾಗಿದೆ ಮೂವಿ. ನಂಗೆ ಇವರು ಏಪ್ರಿಲ್ 10ಕ್ಕೆ ಬರ್ಬೇಕಾಯ್ದಂತವ್ರು ಮಾರ್ಚ್ 19ಕ್ಕೆ ಬಂದ್ಬಿಟ್ಟಿದ್ದಾರೆ. ಯಾಕಂತಂದ್ರೆ ಟಾಕ್ಸಿಕ್ ಮುಂದೆ ಹೋಗಿದ್ಯಲ್ಲ ಹಂಗಾಗಿನೇ. ನಂಗೆ ಮೂವಿ ಇಸ್ ಗುಡ್ ಅಂತ ಹೇಳ್ತೀನಿ. ತಂದೆ ಮಗಳ ಬಾಂಧವ್ಯದ ಕತೆ. ನೀವೇನಾದ್ರೂ ನಿಮ್ಮ ಮಗಳು ಅಥವಾ ಬೇರೆ ಯಾರ್ದಾರು ಕರ್ಕೊಂಡು ಮೂವಿ ಹೋಗ್ಬೇಕು ಅಂತಂದ್ರೆ ಕಂಪ್ಲೀಟ್ ಆಗಿ ಹೋಗ್ಬೋದು. ಯಾಕಂತಂದ್ರೆ ಈ ಮೂವಿ ಕಂಪ್ಲೀಟ್ ಫ್ಯಾಮಿಲಿ ಮೂವಿ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಮೂವಿ ಸೋ ಕ್ಯೂಟ್ ಆಗಿದೆ, ತುಂಬಾನೇ ಚೆನ್ನಾಗಿದೆ, ಪರವಾಗಿಲ್ಲ ನೋಡ್ಬೋದು, ತುಂಬಾನೇ ಚೆನ್ನಾಗಿದೆ. ಎಲ್ಲರೂ ಕೂಡ ನಿಮ್ಮ ಹತ್ತಿರದ ಥಿಯೇಟರ್ ಗಳಿಗೆ ಹೋಗಿ ನೋಡಿ. ತುಂಬಾನೇ ಚೆನ್ನಾಗಿದೆ ಮೂವಿ. ಕನ್ನಡ ಮೂವಿಗಳನ್ನ ಬೆಳೆಸೋಣ. ಇನ್ವೆ ನೆಕ್ಸ್ಟ್ ಮೂವಿಲಿ ನಾನು ಸಿಗ್ತೀನಿ. ಇನ್ವೆ ನೆಕ್ಸ್ಟ್ ಮೂವಿ ಮೋಸ್ಟ್ಲಿ ಉಸ್ತಾದ್ ಭಗತ್ ಸಿಂಗ್ ಆಗಿರ್ಬೋದು. ಯಾಕಂತಂದ್ರೆ ಇಲ್ಲಿ ಯಾವುದೇ ತರದ ಇದ್ ಕೊಟ್ಟಿಲ್ಲ, ಬಟ್ ನೋಡೋಣ. ಆದ್ರೆ ಆ ರಿವ್ಯೂ ಕೂಡ ತಗೊಂಡು ಬರ್ತೀನಿ. ಅಂಡ್ ಸ್ಟಿಲ್ ವಾಚಿಂಗ್, ಟೇಕ್ ಇಟ್ ದಿಲೀಪ್.